ವೀಕ್ಷಕರೇ, ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವು ನಿಮಗೆ ಹೇಳಿಕೊಟ್ಟಿರೋದು ವಿಶ್ವಗುರು ಬಸವಣ್ಣನ ಬಗ್ಗೆ. ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ವಿಶ್ವಗುರು ಬಸವಣ್ಣ ಸಮಾಜದ ಸಂರಕ್ಷಕ, ಧರ್ಮ ಚಿಂತಕ ಮತ್ತು ವೈರಾಗ್ಯಧಾರಿ. ಭಾರತದ ಧಾರ್ಮಿಕ ಸಾಂಸ್ಕೃತಿಕ ತತ್ವಚಿಂತನೆ ಇತಿಹಾಸದಲ್ಲಿ ಬಸವಣ್ಣವರ ಹೆಸರು ಅಮರವಾಗಿದೆ. ಸಮಾಜದ ಸುಧಾರಕರಾಗಿ, ಧರ್ಮ ಚಿಂತಕರಾಗಿ, ಕವಿ ಮತ್ತು ವೈಷ್ಣವ ಭಕ್ತ ಪರಂಪರೆಯ ಪ್ರಮುಖ ವ್ಯಕ್ತಿತ್ವ ಬಸವಣ್ಣವರು ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ. 12ನೇ ಶತಮಾನದಲ್ಲಿ ಅವರು ಸಮಾಜದಲ್ಲಿ ಆಳವಾಗಿ ಹರಡಿದ್ದ ಜಾತಿ ಭೇದ, ಧರ್ಮದ ಹೆಸರು ಮೇಲೆ ಮಾಡಿದ ಅಪಸಂತಾನ ಆಧಾರದ ಮೇಲೆ ಹೊಸ ಧಾರ್ಮಿಕ ಚಳವಳಿಯನ್ನು ರೂಪಿಸಿದರು. ಲಿಂಗಾಯತ ಧರ್ಮ ಎಂಬ ಹೊಸ ಧರ್ಮ ಪಥವನ್ನು ರೂಪಿಸಿ ಭಕ್ತಿ ಮತ್ತು ಮೌಲ್ಯಾಧಾರಿತ ಜೀವನವನ್ನೇ ದಯವನ್ನಾಗಿಸಿಕೊಂಡು ಸಾಗಿದರು. ಜೀವನದ ಪರಿಚಯ. ಬಸವಣ್ಣವರು 1105ರಲ್ಲಿ ಮೇ ತಿಂಗಳಲ್ಲಿ ಇಂದಿನ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಬಸವನ್ ಬಾಗೇವಾಡಿ ಎಂಬ ಊರಲ್ಲಿ ಜನಿಸಿದರು. ಅವರ ತಂದೆ ಮಾದಿಗೆಯಪ್ಪ ಹಾಗೂ ತಾಯಿ ಮಾದಲಾಂಬಿಕೆ. ಹಿಂದಿನ ದಾಸ ಪರಂಪರೆಯಂತೆ ಬಸವಣ್ಣವರು ಮಕ್ಕಳ ವಯಸ್ಸಿನಲ್ಲಿಯೇ ಭಕ್ತಿ ಪಥವನ್ನು ಅನುಸರಿಸಿದರು. ತಾಯಿ ತಂದೆ ಇಬ್ಬರು ಶಿವಭಕ್ತರಾಗಿದ್ದರು. ಅವರು ಶಿವನ ಭಕ್ತಿಯಿಂದ ಬಸವಣ್ಣವರಿಗೂ ಭಕ್ತಿಯ ಬಿತ್ತನೆ ಮಾಡಿದರು. ಬಸವಣ್ಣವರ ಬಾಲ್ಯದಲ್ಲಿ ಸಮಾಜದಲ್ಲಿ ಜಾತಿ ವರ್ಣಭೇದ, ಮಹಿಳೆಯರ ಅಸಮಾನ ಸ್ಥಾನ, ಅವಿಶ್ವಾಸ ಆಚರಣೆಗಳು, ತಾತ್ವಿಕ ಬುದ್ಧಿಯ ಕೊರತೆ ಇತ್ಯಾದಿ ಸಮಸ್ಯೆಗಳು ವ್ಯಾಪಕವಾಗಿದ್ದವು. ಇವುಗಳನ್ನು ಕಂಡು ಬೇಸರಗೊಂಡು ಬಸವಣ್ಣವರು ಸಮಾಜವನ್ನು ಹೊಸ ಮಾರ್ಗಕ್ಕೆ ಕರೆದೊಯ್ಯುವ ಸಂಕಲ್ಪ ಮಾಡಿಕೊಂಡರು. ತಮ್ಮ ಕಿರಿಯ ವಯಸ್ಸಿನಲ್ಲೇ ಬಸವಣ್ಣವರು ಬಾಗಲಕೋಟೆಯ ಕೂಡಲ ಸಂಗಮಕ್ಕೆ ತೆರಳಿ ಶಿಕ್ಷಣವನ್ನು ಮುಗಿಸಿದರು. ಅಲ್ಲಿಯೇ ಶಿವಧ್ಯಾನರಾಗಿದ್ದ ಕಾಯಕ ಮಾರ್ಗವನ್ನು ಅನುಸರಿಸಿದರು. ಜಾತಿಯ ಹಿರಿಮೆ, ಹೀನತೆಗೆ ತಿರುಗೇಟು ನೀಡುವ ಮನೋಭಾವ ಜೊತೆಗೆ ವಚನ ಸಾಹಿತ್ಯದ ಮೂಲಕ ತಮ್ಮ ತತ್ವವನ್ನು ಜನರಲ್ಲಿ ಹರಡಿಸಿದರು. ಬಸವಣ್ಣವರ ಧರ್ಮ ತತ್ವ. ಬಸವಣ್ಣವರು ಮಾನವ ಸಮಾನತೆಯನ್ನು ಧರ್ಮದ ಮೂಲ ತತ್ವವಾಗಿ ಪರಿಗಣಿಸಿದರು. ಅವರ ಧರ್ಮವು ಯಾವುದೇ ಜಾತಿ, ಹಿರಿಮೆ, ಹೀನತೆಗಳನ್ನು ಒಪ್ಪುವುದಿಲ್ಲ. ಅವರ ಪ್ರಕಾರ ಜಾತಿ ಭೇದ, ವರ್ಣಭೇದವು ದೇವರಲ್ಲಿಯೇ ಇಲ್ಲ. ಎಲ್ಲ ಮನುಷ್ಯರು ಸಮಾನ ಎಂಬುದು ಮುಖ್ಯ ಸಾರಿದರು. ಅವರು ಲಿಂಗಾಧಾರಿತ ಭಕ್ತಿಯನ್ನು ಶಿಫಾರಸು ಮಾಡಿದರು. ತಲೆಯ ಮೇಲೆ ಲಿಂಗ ಧರಿಸುವುದು, ನಿರಂತರ ಶಿವಸ್ಮರಣೆ, ಶುದ್ಧಾಚರಣೆಯಿಂದ ಬದುಕುವುದು, ಕಾಯಕ, ಒಬ್ಬನು ತನ್ನ ಜೀವಿಕೆಗೆ ಶ್ರಮ ಪಡುವುದು, ದಾಸೋಹ, ಮನೆಗೆ ಬರುವ ಅತಿಥಿಗೆ ಆಹಾರ ನೀಡುವುದು ಎಂಬ 4 ಸಿದ್ಧಾಂತಗಳನ್ನು ಬಸವಣ್ಣವರು ಧರ್ಮದ ಮೂಲ ಅಂಶಗಳಾಗಿವೆ. ವಚನ ಸಾಹಿತ್ಯ ಮತ್ತು ಕಾವ್ಯ. ಬಸವಣ್ಣವರು ಕೇವಲ ಧರ್ಮ ಚಿಂತಕನಷ್ಟೇ ಅಲ್ಲ, ಅತ್ಯುತ್ತಮ ಕವಿಯೂ ಹೌದು. ಅವರ ವಚನಗಳು ಕೇವಲ ಶಬ್ದಗಳ ಸಾಲುಗಳಲ್ಲಿ
ಅವು ಸದುಪದೇಶ, ಜೀವನ ದರ್ಶನ, ಭಕ್ತಿ ಭಾವ, ಸಮಾಜ ಸುಧಾರಣೆಯ ಸಂಕೇತ. ಬಸವಣ್ಣವರು ಬರೆಯಲಾರಂಭಿಸಿದ ವಚನ ಸಾಹಿತ್ಯವು ಜಾಗೃತಿಯ ಹೊತ್ತೊಯ್ಯುವ ಶಕ್ತಿಯನ್ನು ಹೊಂದಿತು. ವಚನ ಸಾಹಿತ್ಯದ ವೈಶಿಷ್ಟ್ಯತೆಗಳು: ಸುಲಭ ನೇರ ಭಾಷೆ, ಜಾತಿ ವರ್ಣ ಭೇದ ವಿರೋಧ, ಪ್ರಾಮಾಣಿಕ ಭಕ್ತಿಭಾವ, ಜೀವನದ ನೈತಿಕ ಮೌಲ್ಯಗಳ ಪ್ರತಿಪಾದನೆ, ಸ್ತ್ರೀ ಪುರುಷ ಸಮಾನತೆ. ಬಸವಣ್ಣವರ ಪ್ರಸಿದ್ಧ ವಚನಗಳು: ಕೂಡಲ ಸಂಗಮ ದೇವ, ನಿನ್ನ ನಂಬಿದವನು ಕರ್ಮ ಬಂಧನವಿಲ್ಲನಾಗಿರಬೇಕು, ಅವನಿಗೆ ಜನ್ಮ ಮರಣಗಳಿಲ್ಲ, ಕಾಯಕವೇ ಕೈಲಾಸ, ದಾಸೋಹವೇ ಶಿವಲಿಂಗ, ಕೂಡಲ ಸಂಗಮ ದೇವ, ಇದಕ್ಕಿಂತ ಹಿನ್ನಡೆಯಿಲ್ಲ. ಇವುಗಳ ಮೂಲಕ ಅವರು ಕಾಯಕದ ಮಹತ್ವ, ಶ್ರಮದ ಪರಿಶುದ್ಧತೆ, ದಾಸೋಹದ ಬಾಳೆಗೆ ಒತ್ತಾಸೆ ನೀಡಿದರು. ಸಮಾಜ ಸುಧಾರಕ ಬಸವಣ್ಣ. ಬಸವಣ್ಣವರು ಜಾತಿ ಭೇದವನ್ನು ತೀವ್ರವಾಗಿ ವಿರೋಧಿಸಿದರು. ಅವರ ಕಾಲದಲ್ಲಿ ಅತಿಯಾದ ಜಾತಿ ವ್ಯವಸ್ಥೆ ಜಾರಿಯಲ್ಲಿತ್ತು. ಎಲ್ಲ ವರ್ಣದವರನ್ನು ಸಮಾನವಾಗಿ ಕಾಣಬೇಕು ಎಂದು ಬಸವಣ್ಣವರು ಒತ್ತಾಯಿಸಿದರು. ಅವರು ನಡೆಸಿದ ಪ್ರಮುಖ ಸಾಮಾಜಿಕ ಪರಿವರ್ತನೆಗಳು: ಅನ್ನಭಾಗ್ಯ ಚಟುವಟಿಕೆ, ಮನೆಗೆ ಬರುವ ಎಲ್ಲರಿಗೂ ಜಾತಿ ವರ್ಣಸ್ಥಾನ ಭೇದವಿಲ್ಲದೆ ಆಹಾರ ನೀಡಿ ಅತಿಥಿ ಸತ್ಕಾರ ಮಾಡಿದರು. ಕಾಯಕ ದಾಸೋಹ ತತ್ವ, ಎಲ್ಲರೂ ಶ್ರಮದಿಂದ ಬದುಕಬೇಕು, ಅವರು ಪಡೆದ ಆಮದಿಯಿಂದ ಇತರರೊಂದಿಗೆ ಹಂಚಿಕೊಳ್ಳಬೇಕು. ಸ್ತ್ರೀ ಸಮಾನತೆ, ಬಸವಣ್ಣವರು ಮಹಿಳೆಯರಿಗೆ ಸಮಾನ ಹಕ್ಕು ಎಂದು ನೀಡಬೇಕೆಂದು ಒತ್ತಾಯಿಸಿದರು. ಅವರ ಅಕ್ಕ ಮಹಾದೇವಿ, ನೀಲಾಂಬಿಕಾ ಮುಂತಾದ ಮಹಿಳಾ ವಚನಕಾರರನ್ನು ಉತ್ತೇಜಿಸಿದರು. ವಚನ ಚಳುವಳಿ, ವಚನಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಅರ್ಥಪೂರ್ಣ ಜೀವನದ ಮಾರ್ಗವನ್ನು ತೋರಿಸಿದರು. ಶರಣರ ಸಂಸ್ಕೃತಿ, ಬಸವಣ್ಣವರು ರೂಪಿಸಿದ ಶರಣ ಸಂಸ್ಕೃತಿ ಬಹುಮಾನ್ಯ. ಶರಣ ಎಂದರೆ ಶರಣಾಗತಿ ಹೊಂದಿದವನು. ಶಿವನ ಪ್ರತಿ ಶರಣವು ಭಕ್ತಿಭಾವ, ಕಾಯಕ, ದಾಸೋಹ ಜೀವನ ಕ್ರಮವು ಶರಣರ ಸಂಸ್ಕೃತಿಗೆ ಜೀವನಾಡಿ. ಶರಣರ ಸಂಸ್ಕೃತಿಯ ತತ್ವಗಳು: ಜಾತಿ ವರ್ಣ ಭೇದವಿಲ್ಲ, ಶ್ರಮಜೀವಿ ಜೀವನ ಶ್ರೇಷ್ಠ, ಸ್ತ್ರೀ ಪುರುಷ ಸಮಾನತೆ, ದಾಸೋಹದ ಪ್ರಾಮುಖ್ಯತೆ, ಲಿಂಗಧರಿಸಿ ನಿರಂತರ ಶಿವಸ್ಮರಣೆ, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಅಲ್ಲಮಪ್ರಭು, ಮಲ್ಲಿಕಾರ್ಜುನಯ್ಯ ಮುಂತಾದವರು ಶರಣರ ಸಂಸ್ಕೃತಿಗೆ ಶ್ರೇಷ್ಠ ಶರಣರು. ಬಸವಣ್ಣವರ ಪರಂಪರೆ. ಬಸವಣ್ಣವರು ಸಮಾಜ ಸುಧಾರಣೆ ಚಳುವಳಿಯನ್ನು ಲಿಂಗಾಯತ ಧರ್ಮದ ರೂಪವನ್ನು ತಾಳಿತು. ಇಂದಿಗೂ ಲಿಂಗಾಯತರು ಬಸವಣ್ಣವರ ತತ್ವಗಳನ್ನು ಅನುಸರಿಸುತ್ತಿದ್ದಾರೆ. ಬಸವಣ್ಣವರ ಪವಿತ್ರ ಸ್ಥಳಗಳು: ಬಸವನ ಬಾಗೇವಾಡಿ, ಹುಟ್ಟೂರು, ಕೂಡಲ ಸಂಗಮ ದೇವ ವಚನ ಚಟುವಟಿಕೆ ಸ್ಥಳ, ಬಸವ ಕಲ್ಯಾಣ ಅಧಿಕಾರ ಕೇಂದ್ರ. ಇಂದಿನ ಯುಗದಲ್ಲಿ ಜಾತಿ ವರ್ಣಭೇದ, ಸ್ತ್ರೀ ಪುರುಷ ಅಸಮಾನತೆ, ದುರ್ಬಲರಿಗೆ ಹಕ್ಕು ಇಲ್ಲದ ಸ್ಥಿತಿ ಮುಂದುವರೆದಿರುವ ಸಂದರ್ಭದಲ್ಲಿಯೇ ಬಸವಣ್ಣವರ ತತ್ವಗಳು ಅತ್ಯಂತ ಪ್ರಾಸಕ್ತಿಯಲ್ಲಿವೆ. ಕಾಯಕ ದಾಸೋಹ, ಶ್ರಮಜೀವಿ ಜೀವನ, ನೈತಿಕ ಮೌಲ್ಯಗಳ ಪ್ರತಿಪಾದನೆ, ಮಾನವೀಯತೆಯ ಪ್ರಬಲ ಧ್ವನಿಯಾಗಿರುವ ಬಸವಣ್ಣವರ ವಚನಗಳು ಇಂದಿಗೂ ಹತ್ತಿರವಾಗಿವೆ.
ಬಸವಣ್ಣವರು ಕೇವಲ ಧರ್ಮ ಪ್ರವಚನಕಾರರಷ್ಟೇ ಅಲ್ಲ, ಜೀವನ ದರ್ಶನವನ್ನು ತೋರಿಸಿದ ತತ್ವಜ್ಞ, ಸಾಮಾಜಿಕ ನ್ಯಾಯದ ಪರವಾಗಿ ಹೆಜ್ಜೆ ಹಾಕಿದ ಮಹಾನ್ ಮಾನವ. ಅವರ ವಚನ ಸಾಹಿತ್ಯವು ಆಧ್ಯಾತ್ಮಿಕ ಮಾನವೀಯ ಚಿಂತನೆಯ ಶ್ರೇಷ್ಠ ನಿಧಿ. ಇಂದು ಬಸವಣ್ಣವರ ತತ್ವಗಳನ್ನು ಅಧ್ಯಯನ ಮಾಡಿ ಜೀವನದಲ್ಲಿ ಅಳವಡಿಸಿಕೊಂಡರೆ ಶ್ರಮಜೀವಿ ಸಮಾಜ ನಿರ್ಮಾಣ, ಮಾನವೀಯತೆ, ಶಾಂತಿ, ಸೌಹಾರ್ದತೆ ಕೂಡಿದ ಸಮಾಜ ಸ್ಥಾಪನೆ ಸಾಧ್ಯ. ಬಸವಣ್ಣವರ ಅನುಭವ, ಮಂಟಪದ ಆಲೋಚನೆ ಇಂದು ಜಗತ್ತಿಗೆ ಮಾದರಿ. ಕಾಯಕವೇ ಕೈಲಾಸ ಎಂಬ ಬಸವಣ್ಣವರು ಸಂದೇಶ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ದ್ವೀಪವಾಗಬೇಕು. ವಿಡಿಯೋ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ.